ಹಾಯ್ ಎಲ್ರಿಗೂ ನಮಸ್ತೆ. ದಿವ್ಯಾ ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ನಾವು ಪೂರ್ತಿ ನಮ್ಮ ಫ್ಯಾಮಿಲಿ ಎಲ್ಲ ಪಂಪವನ ಪಾರ್ಕಿಗೆ ಹೋಗ್ತಾ ಇದ್ದೀವಿ, ಮಕ್ಕಳಿಗೆಲ್ಲ ಕರ್ಕೊಂಡು. ಸೊ ಪಾರ್ಕ್ ಅಂದ ತಕ್ಷಣ ನಮ್ಗೆ ಇಮೇಜ್ ಆಗೋದಂದರೆ ಜೋಕಾಲಿ, ಜಾರ್ಕೆ ಬಂಡೆ ಇರುತ್ತೆ, ಮಸ್ತ್ ಮಜಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಅನ್ಕೊತಾ ಇರ್ತೀವಿ. ಸೊ ಇಲ್ಲಿ ಕೂಡ ಅದೇ ರೀತಿ ಮಕ್ಕಳೆಲ್ಲ ಪುಟಾಣಿ ಮಕ್ಕಳೆಲ್ಲ ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ತುಂಬ ಮಜಾ ಮಾಡಿದ್ವಿ. ಸಖತ್ತಾಗಿ ಆಟ ಆಡಿದ್ವಿ, ಕಬಡ್ಡಿ ಆಡಿದ್ವಿ, ಕಣ್ಣ ಮುಚ್ಚಲೆ ಆಟ ಆಡಿದ್ವಿ, ಜೋಕಾಲಿ, ಜಾರ್ಕೆ ಬಂಡೆ, ಈ ಥರ ಸಖತ್ತಾಗಿ ಮಜಾ ಮಾಡಿದ್ವಿ. ನಾವು ಅನ್ಕೊತಾ ಇರ್ತೀವಿ ನನಗೆ ಟೈಮ್ ಇಲ್ಲ, ನನಗೆ ಟೈಮ್ ಸಿಗ್ತಾ ಇಲ್ಲ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಬ್ಯುಸಿಯಾಗೇ ಇರ್ತೀವಿ. ಸೊ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಒಂದು ದಿನ ಎತ್ತಿಡಬೇಕು, ನಮ್ಮ ಫ್ಯಾಮಿಲಿ ಜೊತೆ ನಾವು ಆ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ನಾವು ಇವತ್ತು ಹೋಗಿದ್ವಿ, ತುಂಬ ಮಜಾ ಮಾಡಿದ್ವಿ. ದಯವಿಟ್ಟು ನೀವೆಲ್ಲ ನಿಮ್ಮ ಫ್ಯಾಮಿಲಿಗೆ ಒಮ್ಮೆ ಹೊರಗಡೆ ಕರ್ಕೊಂಡೋಗಿ ಸಖತ್ತಾಗಿ ಮಜಾ ಮಾಡಿ ಬನ್ನಿ. ಅವಾಗ ಒಂದ್ಸಲ ಎಲ್ರಿಗೂ ರಿಫ್ರೆಶ್ ಆದಂಗೆ ಆಗುತ್ತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು, ಹೌದಪ್ಪ. ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರೆ ಕಾಳುಗಳ ನೋಡು. ಶಬಾಷ್. ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಂದು ಬಾಳೋ ದವಸದಂತೆ ನಾವು ಆದಪ್ಪ. ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ, ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ, ಅಭಿರುಚಿ